ವಿಡಿಯೋದಲ್ಲಿ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಕ್ವೆಶನ್ ಪೇಪರ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ನಾವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದಷ್ಟು ನಮಗೆ ಕ್ವೆಶನ್ ಪೇಪರ್ ಪ್ಯಾಟ್ರನ್ ಹೇಗಿರುತ್ತೆ, ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೊಡ್ಬೋದು ಅನ್ನುವಂತಹ ಒಂದು ನಾಲೆಡ್ಜ್ ನಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಓದೋದ್ರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಳ್ಳೊಳ್ಳೆ ಪ್ರಶ್ನೋತ್ತರಗಳನ್ನ ಒಂದು ವಿಡಿಯೋ ಒಳಗೊಂಡಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಪ್ರತಿಯೊಂದು ಪ್ರಶ್ನೆಗೂ ಕೂಡ ವಿತ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಯಾವ ಪಂಥವು ಮನುಷ್ಯನ ವರ್ತನೆಯಲ್ಲಿ ನರವ್ಯೂಹವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಪ್ರತಿಪಾದಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ಓದಿ ಹೇಳ್ತೀನಿ ನೋಡಿ. ಯಾವ ಒಂದು ಪಂಥ, ಯಾವ ಗುಂಪು ಮನುಷ್ಯನ ವರ್ತನೆಯಲ್ಲಿ, ಮನುಷ್ಯನ ಬಿಹೇವಿಯರಲ್ಲಿ ನರವ್ಯೂಹ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಪ್ರತಿಪಾದನೆ ಮಾಡಿದ್ದಾರೆ, ಯಾವ ಪಂಥ ಅಂತ ಕೇಳಿರೋ ಅಂಥದ್ದು. ಸೊ ಇಲ್ಲಿ ನೋಡಿ, ಇಲ್ಲಿ ಆಯ್ಕೆಗಳೇನು ಕೊಟ್ಟಿದ್ದಾರೆ. ಚರ್ತನವಾದ, ಸಂರಚನಾವಾದ, ಗೆಸ್ಟಾಲ್ಟ್ ಪಂಥ, ಮನೋವಿಶ್ಲೇಷಣಾ ಪಂಥ ಅಂತ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಇದಕ್ಕೆ ಅಂತ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ನಿಮ್ಮ ಒಂದು ಗೆಸ್ ಕರೆಕ್ಟ್ ಆಗಿದೆ. ಆಪ್ಷನ್ 2 ಸಂರಚನಾವಾದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸ್ನೇಹಿತರೆ, ಸಂರಚನಾವಾದ ಅಂತಕ್ಕಂಥದ್ದು ಮಾನವನ ಮನಸ್ಸನ್ನ, ನಮ್ಮ ಒಂದು ಮನಸ್ಸು ಮತ್ತೆ ಅನುಭವವನ್ನ ಬೇರೆ ಬೇರೆ ಅಂಶಗಳಾಗಿ ವಿಭಜಿಸಿ ಅಧ್ಯಯನ ಮಾಡ್ತಕ್ಕಂತಹ ಒಂದು ಪಂಥ ಆಗಿರುತ್ತೆ, ಒಂದು ಸಂರಚನಾವಾದ ಅಥವಾ ಸಂರಚನಾ ಪಂಥ. ಸೊ ಈ ಒಂದು ಪಂಥದಲ್ಲಿ ನರವ್ಯೂಹ, ನರಜಾಲ ಅಂತ ಏನು ಹೇಳ್ತೀವಿ, ನರ್ವಸ್ ಸಿಸ್ಟಮ್ ಬಹಳಾನೇ ಪ್ರಮುಖವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮನುಷ್ಯನ ಚಿಂತನೆ ಆಗಿರಬಹುದು, ಭಾವನೆ ಆಗಿರಬಹುದು, ಮತ್ತೆ ಅನುಭವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನರಗಳ ಕ್ರಿಯೆಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಅಂದರೆ ನರವ್ಯೂಹದ ಸಹಾಯದಿಂದನೇ, ನರವ್ಯೂಹದ ಸಹಾಯವನ್ನು ಪಡ್ಕೊಂಡೆ ಈ ಒಂದು ಈ ಒಂದು ಪಂಥ ವರ್ತನೆಗೆ ಕಾರಣವಾಗಿರ್ತಕ್ಕಂತಹ ಒಳಗಿನ ಕ್ರಿಯೆಗಳನ್ನು ವಿವರಿಸುತ್ತೆ. ಸೊ ಹಾಗಾಗಿ ಮನುಷ್ಯನ ವರ್ತನೆಯಲ್ಲಿ ನರವ್ಯೂಹವು ಕೂಡ ಪ್ರಮುಖ ಪಾತ್ರ ಅಂತ ಹೇಳಿ ಪ್ರತಿಪಾದನೆ ಮಾಡಿದಂತಹ ಒಂದು ಪಂಥ ಸಂರಚನಾವಾದ ಪಂಥವಾಗಿರುತ್ತೆ. ಇನ್ನು ಎರಡನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಸೋಲ್ ಅನ್ನುವಂತಹ ಪದ ಏನಿದೆ ಗ್ರೀಕ್ನ ಯಾವ ಪದದಿಂದ ಉತ್ಪತ್ತಿ ಪಡೆದಿದೆ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೋಲ್ ಅನ್ನುವಂತಹ ಒಂದು ವರ್ಡ್ ಪದ ಗ್ರೀಕ್ನ ಯಾವ ಭಾಷೆಯಿಂದ ಅಥವಾ ಯಾವ ಪದದಿಂದ ಬಂದಿದೆ, ಗ್ರೀಕ್ಯ ಒಂದು ಭಾಷೆ, ಗ್ರೀಕ್ನ ಈ ಒಂದು ಭಾಷೆ ಯಾವ ಪದದಿಂದ ಬಂದಿದೆ ಅಂತಕ್ಕಂಥದ್ದು ಪ್ರಶ್ನೆ. ಫೈನ್, ಇವಾಗ ನೋಡಿ, ಇಲ್ಲಿ ಸೈಕೆ, ಸೋಲಸ್, ಸೊಸೈಟಿ ಯಾವುದು ಅಲ್ಲ ಅಂತ ಇದೆ. ಸೊ ಸರಿಯಾಗಿರುವಂತಹ ಆನ್ಸರ್ನ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ಎಸ್, ಸರಿಯಾದ ಉತ್ತರ ಬಂದು ಆಪ್ಷನ್ 1 ಸೈಕೆ. ಇದು ಸೋಲ್ ಅಂತಕ್ಕಂತಹ ಒಂದು ಪದ ಗ್ರೀಕ್ನ ಸೈಕೆ ಪದದಿಂದ ಬಂದಿರೋವಂಥದ್ದು. ಸೊ ಇಲ್ಲಿ ಸೋಲ್ ಅಂತಂದ್ರೆ, ಅದು ಸೈಕೆ ಅಂತಂದ್ರೆ ಏನು, ಆತ್ಮ ಅಥವಾ ಚಿತ್ತ ಅಂತಕ್ಕಂತಹ ಒಂದು ಪದವನ್ನು ಸೂಚಿಸುತ್ತೆ. ಸೋಲ್ ಅಥವಾ ಆತ್ಮ ಅನ್ನುವಂತಹ ಪದವನ್ನು ವ್ಯಕ್ತಪಡಿಸುವಂತಹ ಗ್ರೀಕ್ ಪದ ಸೈಕೆ ಆಗಿರುವಂಥದ್ದು. ಸೊ ಈ ಒಂದು ಪದವು ಗ್ರೀಕ್ನಲ್ಲಿ ಆತ್ಮ, ಚಿತ್ತ ಅಥವಾ ಜೀವಶಕ್ತಿ ಅನ್ನುವಂತಹ ಒಂದು ಅರ್ಥವನ್ನು ಹೊಂದಿರುವಂಥದ್ದು. ಸೊ ಈ ಸೋಲಸ್ ಅಂದ್ರೆ ಏನು ಹಾಗಾದ್ರೆ? ಎರಡನೇ ಆಯ್ಕೆ ನೋಡಿ, ಸೋಲಸ್ ಅಂತಕ್ಕಂಥದ್ದು ಒಂದು ಲ್ಯಾಟಿನ್ ಪದ ಆಗಿರುತ್ತೆ. ಸೊ ಸೋಲಸ್ ಅಂತಂದ್ರೆ ಒಂಟಿ ಅಥವಾ ಏಕಾಂಗಿ ಅಂತಕ್ಕಂತಹ ಒಂದು ಅರ್ಥವನ್ನು ಕೊಡುತ್ತೆ. ಸೋಲಸ್ ಅಂತಂದ್ರೆ ಲ್ಯಾಟಿನ್ ಪದ ಆಗಿರುತ್ತೆ, ಇದು ಒಂಟಿ ಅಥವಾ ಏಕಾಂಗಿ ಅನ್ನುವಂತಹ ಒಂದು ಅರ್ಥ ಆಗಿರುತ್ತೆ. ಇನ್ನು ಸೊಸೈಟಿ ಅಂತಂದ್ರೆ ನಿಮ್ಗೆ ಗೊತ್ತು, ಇದು ಕೂಡ ಲ್ಯಾಟಿನ್ ವರ್ಡ್ ಆಗಿರುತ್ತೆ, ಸಮಾಜ ಅಥವಾ ಸಂಘ ಅಂತಕ್ಕಂತಹ ಒಂದು ಅರ್ಥವನ್ನ ಒಳಗೊಂಡಿದೆ ಅಂತಕ್ಕಂಥದ್ದು. ಇನ್ನು ಮೂರನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಮೂರನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಈ ಕೆಳಗಿನವರಲ್ಲಿ ಯಾರನ್ನ ಮನೋವಿಜ್ಞಾನದ ಪಿತಾಮಹ ಎಂದು ಭಾವಿಸಲಾಗಿದೆ ಅನ್ನೋದು ಪ್ರಶ್ನೆ. ಸೊ ಯಾರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ ಹಾಗಾದ್ರೆ ನೋಡಿ. ಇಲ್ಲಿ ವಿಲಿಯಂ ವೂಂಟ್, ಸಿಗ್ಮಂಡ್ ಫ್ರಾಯ್ಡ್, ಜೆ.ಬಿ. ವ್ಯಾಟ್ಸನ್, ಕಾರ್ಲ್ ಯಾಂಗ್ ಅಂತ ಇದೆ. ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಮನೋವಿಜ್ಞಾನದ ಪಿತಾಮಹ, ಫಾದರ್ ಆಫ್ ಸೈಕಾಲಜಿ, ಆಪ್ಷನ್ 1 ವಿಲಿಯಂ ವೂಂಟ್ ಅಂತ ಇದೆ. ಸೊ ಸರಿಯಾಗಿರುವಂತಹ ಉತ್ತರ ವಿಲಿಯಂ ವೂಂಟ್. ಸೊ ವಿಲಿಯಂ ವೂಂಟ್ ಬಗ್ಗೆ ಹೇಳಬೇಕಂದ್ರೆ ಅವರು 1879ರಲ್ಲಿ ಜರ್ಮನಿಯ ಲೈಪ್ಸಿಕ್ ಅಂತಕ್ಕಂತಹ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ಮನೋವಿಜ್ಞಾನ ಪ್ರಯೋಗಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇದರಿಂದ ಮನೋವಿಜ್ಞಾನವು ತತ್ವಶಾಸ್ತ್ರದಿಂದ ಪ್ರತ್ಯೇಕವಾಗಿ ಒಂದು ವಿಜ್ಞಾನ ಶಾಖೆಯಾಗಿ ರೂಪುಗೊಳ್ಳುತ್ತೆ. ಸೊ ಈ ಒಂದು ಕಾರಣದಿಂದ ಅವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಇನ್ನು ಸಿಗ್ಮಂಡ್ ಫ್ರಾಯ್ಡ್ ಅಂತ ಬಂದಾಗ ಇವರು ಮನೋವಿಶ್ಲೇಷಣಾತ್ಮಕ ಪಂಥದ ಸ್ಥಾಪಕರಾಗಿರ್ತಾರೆ. ಅವರು ಮಾನವ ಅಚೇತನ ಮನಸ್ಸಿನ ಅಧ್ಯಯನದಲ್ಲಿ ಒಂದು ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸ್ತಾರೆ.
ಇನ್ನು ಜೆ ಬಿ ವ್ಯಾಟ್ಸನ್ ಅಂತ ಬಂದಾಗ ಇವರು ಬಿಹೇವಿಯರಿಸಂ ಪಂಥದ ಪ್ರಾರಂಭಕರಾಗಿರ್ತಾರೆ. ಮಾನವನ ಹೊರಗಿನ ವರ್ತನೆಯ ಅಧ್ಯಯನಕ್ಕೆ ಒತ್ತನ್ನ ನೀಡುವಂಥದ್ದು. ಹಾಗಾಗಿ ಈ ಒಂದು ಪ್ರಶ್ನೆಗೆ ವಿಲಿಯಂ ಊಂಟ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು 4ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ, ಜಾನ್ ಡೂಯಿ ಯಾವ ಪಂಥಕ್ಕೆ ಸೇರಿದ ಮನೋವಿಜ್ಞಾನಿಯಾಗಿದ್ದಾರೆ ಅನ್ನೋದು ಪ್ರಶ್ನೆ ಕೇಳಿದ್ದಾರೆ. ಸೊ ಜಾನ್ ಡೂಯಿ ಅವರು ಯಾವ ಪಂಥಕ್ಕೆ ಸೇರಿದ್ದಾರೆ ಅನ್ನೋದು. ಸೊ ನೋಡಿ ಇಲ್ಲಿ ಆಯ್ಕೆಗಳು ಗೆಸ್ಟಾಲ್ಟ್, ಕಾರ್ಯಾತ್ಮಕ ಸಿದ್ಧಾಂತ, ವರ್ತನವಾದಿ ಹಾಗೆ ಸಂರಚನಾವಾದ ಅಂತ 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ 2 ಕಾರ್ಯಾತ್ಮಕ ಸಿದ್ಧಾಂತ. ಜಾನ್ ಡೂಯಿ ಅವರು ಕಾರ್ಯಾತ್ಮಕ ಸಿದ್ಧಾಂತ ಅನ್ನುವಂತಹ ಒಂದು ಪಂಥಕ್ಕೆ ಸೇರಿದಂತಹ ಮನೋವಿಜ್ಞಾನಿಯಾಗಿರ್ತಾರೆ. ಸೊ ಜಾನ್ ಡೂಯಿ ಅವರ ಬಗ್ಗೆ ಹೇಳಬೇಕಂದ್ರೆ ಅಮೆರಿಕದ ಪ್ರಸಿದ್ಧ ಶಿಕ್ಷಣ ತಜ್ಞ ಹಾಗೆ ತತ್ವಜ್ಞರು, ಮನೋವಿಜ್ಞಾನಿಗಳಾಗಿರುವಂಥದ್ದು ಜಾನ್ ಡೂಯಿ ಅವರು ಕಾರ್ಯಾತ್ಮಕ ಸಿದ್ಧಾಂತ ಪಂಥಕ್ಕೆ ಸೇರಿರ್ತಾರೆ. ಮನಸ್ಸಿನ ಕ್ರಿಯೆಗಳ ಉದ್ದೇಶ ಹಾಗೆ ಪರಿಸರದ ಜೊತೆಗೆ ಇರುವಂತಹ ಒಂದು ಸಂಬಂಧವನ್ನ ಅಧ್ಯಯನ ಮಾಡುತ್ತೆ ಕಾರ್ಯಾತ್ಮಕ ಸಿದ್ಧಾಂತ. ಸೊ ಜಾನ್ ಡೂಯಿ ಅವರ ಅಭಿಪ್ರಾಯದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಕ್ರಿಯಾತ್ಮಕವಾಗಿರಬೇಕು, ಜೊತೆಗೆ ವಿದ್ಯಾರ್ಥಿಯ ಅನುಭವದ ಮೇಲೆ ಆಧಾರಿತವಾಗಿರಬೇಕು. ಸೊ ಹಾಗಾಗಿ ಅವರು ಲರ್ನಿಂಗ್ ಬೈ ಡೂಯಿಂಗ್ ಅನ್ನುವಂತಹ ಒಂದು ತತ್ವವನ್ನು ಕೂಡ ಒತ್ತಿ ಹೇಳ್ತಾರೆ ಜಾನ್ ಡೂಯಿ ಅವರು. ಸೊ ಇನ್ನು ಗೆಸ್ಟಾಲ್ಟ್ ಅಂತ ಮೊದಲನೇ ಆಯ್ಕೆ ನೋಡಿ, ಗೆಸ್ಟಾಲ್ಟ್ ಅಂತ ಬಂದಾಗ ಒಟ್ಟು ರೂಪ ಅಥವಾ ಮಾದರಿಗಳ ಮನೋವಿಜ್ಞಾನ, ಮುಖ್ಯವಾಗಿ ಜರ್ಮನಿಯ ಪಂಥದವರಾಗಿರ್ತಾರೆ. ಇನ್ನು ವರ್ತನವಾದಿ ಬಿಹೇವಿಯರಿಸಂ ಅಂತ ಬಂದಾಗ ಮಾನವನ ಹೊರಗಿನ ವರ್ತನೆಗೆ ಒತ್ತು ನೀಡ್ತಕ್ಕಂತಹ ಒಂದು ಪಂಥವಾಗಿರುತ್ತೆ ವರ್ತನವಾದಿ ಪಂಥ. ಸೊ ಇಲ್ಲಿ ಜೆ ಬಿ ವ್ಯಾಟ್ಸನ್ ಮತ್ತೆ ಬಿಹೇವಿಯರ್ ಪಠ್ಯದಲ್ಲಿ ಇವರ ಒಂದು ಹೆಸರು ಇರುವಂಥದ್ದು. ಇನ್ನು ಸಂರಚನಾವಾದಿ ಅಂತ ಬಂದಾಗ ಮನಸ್ಸಿನ ರಚನೆಗಳನ್ನು ವಿಶ್ಲೇಷಿಸುವಂತಹ ಒಂದು ಪಂಥ ಆಗಿರುತ್ತೆ. ವಿಲಿಯಂ ಊಂಟ್ ಈ ಒಂದು ಪಂಥದಲ್ಲಿ ಬರ್ತಕ್ಕಂತಹ ಪ್ರಮುಖ ತಜ್ಞರು ಅಂತ ಹೇಳ್ಬೋದು. ಸೊ ಹಾಗಾಗಿ ಜಾನ್ ಡೂಯಿ ಅಂತ ಬಂದಾಗ ಕಾರ್ಯಾತ್ಮಕ ಸಿದ್ಧಾಂತ ಅನ್ನೋದು ಏನು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. 5ನೇ ಒಂದು ಪ್ರಶ್ನೆ ನೋಡಿ, ಕಲಿಕೆಯ ವಕ್ರರೇಖೆಯಲ್ಲಿ ಸಮತಲ ಹಂತ ಸೂಚಿಸುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ನ ನೋಡಿ, ನಿಧಾನ ಕಲಿಕೆಯನ್ನ, ಶೀಘ್ರ ಕಲಿಕೆಯನ್ನ, ಸ್ಥಗಿತ ಕಲಿಕೆಯನ್ನ, ಸಾಧಾರಣ ಕಲಿಕೆಯನ್ನ ಅಂತ ಇದೆ. ಸೊ ಕಲಿಕೆಯ ವಕ್ರರೇಖೆಯಲ್ಲಿ ಈ ಒಂದು ಸಮತಲ ಹಂತ ಏನನ್ನ ಸೂಚಿಸುತ್ತೆ ಅಂತ ಹೇಳಿದ್ರೆ ಆಪ್ಷನ್ 3 ಸ್ಥಗಿತ ಕಲಿಕೆಯನ್ನು ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ 6ನೇ ಪ್ರಶ್ನೆ ನೋಡಿ, ದಣಿವು ಏನನ್ನ ಸೂಚಿಸುತ್ತದೆ ಎಂದರೆ, ದಣಿವು ಅಂತಂದ್ರೆ ಆಯಾಸ ಏನನ್ನ ಇಂಡಿಕೇಟ್ ಮಾಡುತ್ತೆ? ಆಪ್ಷನ್ 1 ನೋಡಿ, ದೈಹಿಕ ಶಕ್ತಿಯ ಕ್ಷೀಣತೆಯನ್ನ, ಮಾನಸಿಕ ಆಯಾಸವನ್ನ, ಆಸಕ್ತಿ ಕೊರತೆಯನ್ನ, ಅಭಿಪ್ರೇರಣೆಯ ಕೊರತೆಯನ್ನ ಅಂತ ಇದೆ. ಸೊ ನೀವು ಗೆಸ್ ಮಾಡಿದ್ರಿ ಅಲ್ವಾ, ದಣಿವು ಏನನ್ನ ಸೂಚಿಸುತ್ತೆ, ಏನನ್ನ ಇಂಡಿಕೇಟ್ ಮಾಡುತ್ತೆ? ಆಯಾಸ, ಟಯರ್ಡ್ನೆಸ್ ಅಂತಕ್ಕಂಥದ್ದು. ಎಸ್, ಆಪ್ಷನ್ 2 ಮಾನಸಿಕ ಆಯಾಸವನ್ನ ಅದು ಇಂಡಿಕೇಟ್ ಮಾಡೋ ಅಂಥದ್ದು ದಣಿವು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ 7ನೇ ಪ್ರಶ್ನೆ ನೋಡಿ, ಅಂತಿಮ ಪರೀಕ್ಷೆಯ ಅಂಕಗಳು ಯಾವುದನ್ನ ಸೂಚಿಸುತ್ತದೆ? ಅಂತಿಮ ಪರೀಕ್ಷೆ ಅಂದ್ರೆ ಫೈನಲ್ ಎಕ್ಸಾಮ್, 6ನೇ ತರಗತಿಯ ಫೈನಲ್ ಎಕ್ಸಾಮ್ ನಾವು ಏನ್ ಮಾಡ್ತೀವಿ 7ನೇ ತರಗತಿಗೆ ಪ್ರಮೋಟ್ ಮಾಡೋದಕ್ಕೆ, ಆ ಒಂದು ಪರೀಕ್ಷೆಯ ಅಂಕಗಳು ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಯ್ಕೆಗಳನ್ನ ನೋಡೋದಾದ್ರೆ ಸಾಧನೆ, ಸ್ಮರಣ ಸಾಮರ್ಥ್ಯ, ಬುದ್ಧಿವಂತಿಕೆ, ಸೃಜನಶೀಲತೆ ಅಂತ ಇದೆ. ನಿಮ್ಮ ಪ್ರಕಾರ ಏನಿರ್ಬೋದು ಹಾಗಾದ್ರೆ ಸರಿಯಾದ ಉತ್ತರ? ಆಪ್ಷನ್ 1 ಸಾಧನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ಹತಾಶೆಗೆ ಕಾರಣ ಏನು? ಹತಾಶೆ ಆಗೋದಕ್ಕೆ ಏನು ಕಾರಣ ಅನ್ನೋದನ್ನ ಪ್ರಶ್ನೆ ಮುಖಾಂತರ ಕೇಳಿದ್ದಾರೆ. ಏನ್ ನೋಡಿ ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಹೋಗೋದಾದ್ರೆ ನಿರೂಪಿತ ಗುರಿ, ಉತ್ತೇಜನಗಳು, ಅಡೆತಡೆಗಳು, ಆಕ್ರಮಣಕಾರಿ ಪ್ರವೃತ್ತಿ ಅಂತ ಕೇಳಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ ಹತಾಶೆಗೆ ಏನು ಕಾರಣ ಇರ್ಬೋದು? ನಿರೂಪಿತ ಗುರಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 9ನೇ ಒಂದು ಪ್ರಶ್ನೆ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನವು ಏನನ್ನ ಅಧ್ಯಯನ ಮಾಡುತ್ತದೆ ಎಂದರೆ ಡ್ಯಾಶ್. ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ಅಂತಕ್ಕಂಥದ್ದು ಏನನ್ನ ಅಧ್ಯಯನ ಮಾಡುತ್ತೆ? ಆಪ್ಷನ್ಸ್ ನೋಡೋದಾದ್ರೆ ಆತ್ಮ, ಮನಸ್ಸು, ವರ್ತನೆ, ಪ್ರಜ್ಞೆ ಅನ್ನೋದು 4 ಆಯ್ಕೆಗಳನ್ನ ಕೊಟ್ಟು ಈ ಪ್ರಶ್ನೆಯನ್ನ ಕೇಳಿರೋದ್ರಿಂದ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ? ಎಸ್, ಆಪ್ಷನ್ 3 ವರ್ತನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನೆಯನ್ನ ಅಧ್ಯಯನ ಮಾಡುವಂತಹ ಒಂದು ಶಾಖೆಯಾಗಿರುತ್ತೆ. 10ನೇ ಒಂದು ಪ್ರಶ್ನೆ ನೋಡಿ, ಸಾಮಾನ್ಯ ಸಂಭಾವ್ಯ ರೇಖೆ ಇರುವಂತಹ ಆಕಾರ ಯಾವುದು ಅಂತ ಕೇಳಿದ್ದಾರೆ 10ನೇ ಪ್ರಶ್ನೆಗೆ. ಶಂಕಾಕಾರ, ಗೋಳಾಕಾರ, ಘಂಟಾಕಾರ, ಅಂಡಾಕಾರ ಅಂತ ಇದೆ. ಸಾಮಾನ್ಯ ಸಂಭಾವ್ಯ ರೇಖೆ ಇರುವಂತಹ ಒಂದು ಆಕಾರ ಅಂತ ಬಂದಾಗ ಎಸ್, ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು. ಆಪ್ಷನ್ 3 ಘಂಟಾಕಾರ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿದೆ. ಇನ್ನು 11ನೇ ಒಂದು ಪ್ರಶ್ನೆ ನೋಡಿ, ಮಗುವಿನ ಮಾನಸಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರುವುದು ಯಾವುದು? ಮಗುವಿನ ಮೆಂಟಲ್ ಹೆಲ್ತ್
ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂಥದ್ದು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ ಇಲ್ಲಿ: ಉಪದೇಶ ಮತ್ತು ಶಿಸ್ತು, ನಿಂದನೆ ಮತ್ತು ಶಿಕ್ಷೆ, ಅತಿ ಪ್ರೀತಿ ಮತ್ತು ಮಮತೆ, ಶಿಸ್ತು ಮತ್ತು ಶಿಕ್ಷೆ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಆಪ್ಷನ್ 2, ನಿಂದನೆ ಮತ್ತೆ ಶಿಕ್ಷೆ. ನಿಂದನೆ ಮಾಡೋದು, ಮಕ್ಕಳಿಗೆ ಪದೇ ಪದೇ ಸಣ್ಣ ಪುಟ್ಟ ತಪ್ಪುಗಳಿಗೂ ಬಹಳ ಭಯಾನಕ ಶಿಕ್ಷೆ ಕೊಡೋದು, ಇದೆಲ್ಲವೂ ಕೂಡ ಏನಾಗುತ್ತೆ ಮಾನಸಿಕ ಆರೋಗ್ಯದ ಮೇಲೆ ಬಹಳನೇ ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರೋದ್ರಿಂದ ಈ ಒಂದು ಪ್ರಶ್ನೆಗೆ ಇದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 12ನೇ ಒಂದು ಪ್ರಶ್ನೆ ನೋಡಿ ಸ್ನೇಹಿತರೆ: ಸಾಮಾನ್ಯವಾಗಿ ಗರಿಷ್ಠ ಸಾಧನೆಯಾಗಬೇಕಾದರೆ ಒತ್ತಡ ಮತ್ತು ಆತಂಕವು ಯಾವ ಮಟ್ಟದಲ್ಲಿ ಇರಬೇಕು, ಹೇಗಿರಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ: ಅತಿ ಹೆಚ್ಚಿರಬೇಕು, ಶೂನ್ಯವಾಗಿರಬೇಕು, ಸಾಧಾರಣವಾಗಿರಬೇಕು, ಅತಿ ಕಡಿಮೆ ಇರಬೇಕು. ಒತ್ತಡ ಮತ್ತೆ ಆತಂಕ ಅಂತಕ್ಕಂಥದ್ದು ನಾವು ಏನಾದರೂ ಉತ್ತುಂಗಕ್ಕೆ ಹೋಗಬೇಕು, ಒಳ್ಳೆ ಸಾಧನೆಯನ್ನ ಮಾಡಬೇಕು, ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಂದಾಗ ನಮಗೆ ಏನು ಫ್ರಸ್ಟ್ರೇಷನ್ ಆಗಿರ್ಬೋದು, ಹಾಗೆ ಸ್ಟ್ರೆಸ್ ಆಗಿರ್ಬೋದು, ಯಾವ ಲೆವೆಲಲ್ಲಿ ಇರಬೇಕು ಹಾಗಾದರೆ? ಎಸ್, ಆಪ್ಷನ್ 3 ಸಾಧಾರಣವಾಗಿರಬೇಕು. ಅತಿ ಹೆಚ್ಚಿಗೆನೂ ಕೂಡ ಇರೋ ಹಾಗಿಲ್ಲ, ಶೂನ್ಯವಾಗಿನೂ ಕೂಡ ಇರಬಾರ್ದು, ಅತಿ ಕಡಿಮೆನೂ ಕೂಡ ಇರಬಾರ್ದು. ಸಾಧಾರಣವಾಗಿ ಇದ್ದರೆ ನಾವು ಅಂದ್ಕೊಂಡಿರೋದನ್ನು ಸಾಧಿಸಬಹುದಾಗಿರುತ್ತೆ. 12ನೇ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 13ನೇ ಒಂದು ಪ್ರಶ್ನೆ: IQ ಅಂದರೆ ಇದು ಬುದ್ಧಿಶಕ್ತಿ ಸೂಚ್ಯಾಂಕ ಯಾವ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಬಹಳನೇ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. IQ ಬಗ್ಗೆ ಕೇಳ್ತಾ ಇರ್ತಾರೆ. ಸೊ ಇಲ್ಲಿನೂ ಕೂಡ ಅದ್ರ ಬಗ್ಗೆ ಕೇಳಿದ್ದಾರೆ, ಇಂಟೆಲಿಜೆನ್ಸ್ ಬಗ್ಗೆ. ನೋಡಿ, ಮಾನಸಿಕ ವಯಸ್ಸು 16 ವರ್ಷಗಳಿದ್ದು ಬೌದ್ಧಿಕ ವಯಸ್ಸು 14 ವರ್ಷವಾಗಿರುವ ವಿದ್ಯಾರ್ಥಿಯ ಬುದ್ಧಿಶಕ್ತಿಯ ಗುಣಾಂಶವು ಅಂದರೆ IQ ಎಷ್ಟಾಗಿರುತ್ತೆ ಅಂತ. ಸೊ ಇದನ್ನು ನಾವು ಹಾಗೆ ಮಾಡೋದಕ್ಕಾಗೋದಿಲ್ಲ, ಒಂದು ಸೂತ್ರದ ಮುಖಾಂತರ ಮಾಡಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸೂತ್ರ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಟ್ಟಿದ್ದೆ. IQ ಅಂದರೆ ಬುದ್ಧಿಶಕ್ತಿ ಸೂಚ್ಯಾಂಕ ಈಕ್ವಲ್ಸ್ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ವಾಸ್ತವಿಕ ವಯಸ್ಸು ಅಂತಂದರೆ ಇದು ವಾಸ್ತವಿಕ ವಯಸ್ಸು. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ, ಕ್ರೋನೋಲಾಜಿಕಲ್ ಏಜ್ ಅಂತ ಹೇಳ್ತಾರೆ. ಹಾಗೆಯೇ ಮಾನಸಿಕ ವಯಸ್ಸು ಮೆಂಟಲ್ ಏಜ್. ಸೊ ಇಲ್ಲಿ ಮಾನಸಿಕ ವಯಸ್ಸು ಮೆಂಟಲ್ ಏಜ್ ಬಂದ್ಬಿಟ್ಟು 16 ಕೊಟ್ಟಿದ್ದಾರೆ. ಹಾಗೆಯೇ ಕ್ರೋನೋಲಾಜಿಕಲ್ ಏಜ್ ವಾಸ್ತವಿಕ ಏಜ್ 14 ಕೊಟ್ಟಿದ್ದಾರೆ. ಸೊ ಇಂಟು 100 ಅಂತ ಹಾಕೊಳ್ಬೇಕಾಗುತ್ತೆ. ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ವಾಸ್ತವಿಕ ವಯಸ್ಸು ಇಂಟು 100 ಅಂತ ಬಂದಾಗ ನಮಗೆ ಎಷ್ಟು ಬರುತ್ತೆ ಆನ್ಸರು? 114 ಬರುತ್ತೆ. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ನೀವು ಇದನ್ನ ಲೆಕ್ಕವನ್ನ ಮಾಡಿ ನೋಡಿ, ನಾನು ನಿಮಗೆ ಸೂತ್ರ ಕೂಡ ಹೇಳಿದ್ದೀನಲ್ವಾ. ಈ ರೀತಿಯಂತಹ ಪ್ರಶ್ನೆ ಬಂದಾಗ ಇದೇ ಸೂತ್ರ. IQಗೆ ಸಂಬಂಧಪಟ್ಟ ಹಾಗೆ ಬುದ್ಧಿಶಕ್ತಿ ಸೂಚ್ಯಾಂಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನು ಕೇಳಿದರೆ ಈ ಫಾರ್ಮುಲಾವನ್ನು ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ವಾಸ್ತವಿಕ ವಯಸ್ಸು. ಮಾನಸಿಕ ವಯಸ್ಸು ಅಂತ ಇಂಗ್ಲೀಷ್ನಲ್ಲಿ ಮೆಂಟಲ್ ಏಜ್ ಅಂತ ಹೇಳಿ ಕರಿತೀವಿ. ವಾಸ್ತವಿಕ ವಯಸ್ಸು ಇಂಗ್ಲೀಷ್ನಲ್ಲಿ ಕ್ರೋನೋಲಾಜಿಕಲ್ ಏಜ್ ಅಂತ ಹೇಳಿ ಕರಿತೀವಿ. ಇಂಟು 100 ಅಂತ ಫಾರ್ಮುಲಾವನ್ನು ನೀವು ಹಾಕ್ಕೊಂಡು ಏನು ಲೆಕ್ಕವನ್ನು ನೀವು ಮಾಡಬೇಕಾಗುತ್ತೆ. ಸೊ ಆವಾಗ ನಿಮಗೆ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಸೊ ಇದಕ್ಕೆ 16 ಡಿವೈಡೆಡ್ ಬೈ 14 ಇಂಟು 100 ಈಕ್ವಲ್ಸ್ 114.28 ಆನ್ಸರ್ ಬರುತ್ತೆ. ಆಯಿತಾ? ಲೆಕ್ಕ ಮಾಡಿ ನೋಡಿ. ನೆಕ್ಸ್ಟ್ 14ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ: ಬುದ್ಧಿಶಕ್ತಿಯ ಬೆಳವಣಿಗೆಯ ಪ್ರಮಾಣವು ಅತ್ಯಂತ ವೇಗವಾಗಿರುವ ಹಂತ ಯಾವುದು ಅಂತ ಕೇಳಿದ್ದಾರೆ. ಶೈಶವಾವಸ್ಥೆ, ಪ್ರೌಢಾವಸ್ಥೆ, ಕಿಶೋರಾವಸ್ಥೆ, ಬಾಲ್ಯಾವಸ್ಥೆ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 14ನೇ ಪ್ರಶ್ನೆಗೆ ಆಯ್ಕೆಗಳನ್ನು ನೋಡಿದಿರಲ್ವಾ? ಸೊ ಉತ್ತರವನ್ನು ಗೆಸ್ ಮಾಡಿದಿರಲ್ವಾ? ನಿಮ್ಮ ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು. ಆಪ್ಷನ್ 4 ಬಾಲ್ಯಾವಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು ಸ್ನೇಹಿತರೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ: ಪಾಪ್ಲೋವ್ನ ಪ್ರಯೋಗದಲ್ಲಿ ಗಂಟೆಯ ಶಬ್ದಕ್ಕೆ ನಾಯಿಯಿಂದ ಬರುವಂತಹ ಒಂದು ಪ್ರತಿಕ್ರಿಯೆ ಯಾವುದಾಗಿರುತ್ತೆ ಅಂತ, ಯಾವ ರೀತಿಯಂತಹ ಒಂದು ಪ್ರತಿಕ್ರಿಯೆ ನಾಯಿಯಿಂದ ಬರುತ್ತೆ ಅಂತ ಪಾಪ್ಲೋವ್ನ ಒಂದು ಪ್ರಯೋಗದಲ್ಲಿ ನೋಡಿ. ಅಂತ ಪ್ರೇರಣೆ, ಸ್ವಾಭಾವಿಕ, ಅನುಬಂಧಿತ, ತತ್ಕ್ಷಣ ಅಂತ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯ ಉತ್ತರ ಏನು ಹಾಗಾದ್ರೆ? ಎಸ್, ಆಪ್ಷನ್ 4 ತತ್ಕ್ಷಣ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ 16, 17ನೇ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.